ಓಂ ಯತೋ ಯತಃ ಸಮೀಹಸೆ ತತೋ ನೋ ಅಭಯಂ ಕುರು ಶನ್ನಃ ಕುರು ಪ್ರಜಾಭ್ಯೋ ಭಯಂ ನಃ ಪಶುಭ್ಯಃ. ನನ್ನ ಸಮಸ್ತ ಬಂಧು ಭಗಿನಿಯರಿಗೆ ಡಾಕ್ಟರ್ ಸುಕುಮಾರ್ ಶಾಸ್ತ್ರಿ ಮಾಡುವ ವಂದನೆಗಳು. ಬಂಧುಗಳೇ, ಚೈತ್ರ ಶುಕ್ಲ ಪಂಚಮಿ 1875 ಇಸವಿಯೇ ಚೈತ್ರ ಶುಕ್ಲ ಪಂಚಮಿಯಂದು ಆರ್ಯ ಸಮಾಜದ ಸ್ಥಾಪನೆ ಆಯಿತು. ಮಹರ್ಷಿ ದಯಾನಂದ ಸರಸ್ವತಿಯವರು ಬೊಂಬಾಯಿಯ ಕಾಕಡವಾಡಿಯಲ್ಲಿ ಪ್ರಪ್ರಥಮವಾಗಿ ಆರ್ಯ ಸಮಾಜದ ಸ್ಥಾಪನೆಯನ್ನು ಮಾಡಿದರು. 150 ವರ್ಷಗಳು ಆದವು ಆರ್ಯ ಸಮಾಜದ ಸ್ಥಾಪನೆಯಾಗಿ. ಬಂಧುಗಳೇ, ಆರ್ಯ ಜ್ಯೋತಿರಗ್ರಾಹ ರಿಗತೌ ಧಾತುವಿನಿಂದ ಆರ್ಯ ಶಬ್ದ ನಿಷ್ಪನ್ನವಾಗುತ್ತದೆ. ಆರ್ಯ ಜ್ಯೋತಿರಗ್ರಾಹ, ಜ್ಞಾನದ ಜ್ಯೋತಿಯನ್ನು ಹಿಡಿದುಕೊಂಡು ತಾವು ಮುಂದುವರೆದು ಅದರ ಒಟ್ಟಿಗೆ ಎಲ್ಲರನ್ನೂ ಕೂಡ ಆ ಜ್ಞಾನದ ಮಾರ್ಗದಲ್ಲಿಯೇ ಮುಂದುವರಿಸಿಕೊಂಡು ಕೊಂಡೊಯ್ಯುವವರೇ ನಿಜವಾದ ಆರ್ಯರು. ಬಂಧುಗಳೇ, ಇನ್ನೊಂದು ಅರ್ಥವಿದೆ. ಅರಿಯ ಸ್ವಾಮಿ ವೈಶ್ಯಯೋಃ. ಅರಿಯ ಸ್ವಾಮಿ ವೈಶ್ಯಯೋ ಅಂತ ಹೇಳಿದರೆ ಮೊದಲನೇದಾಗಿ ಅರಿಯ ಶಬ್ದ ಬರುತ್ತದೆ. ಅರೀನ್ ಯಮಯತಿ ದಮಯತಿ ಇತಿ ಅರಿಯ. ಬಂಧುಗಳೇ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗಲಿ ಎಲ್ಲರೂ ಆರ್ಯರೇ ಆಗಿರುತ್ತಾರೆ. ನಾನು ಯಾತಕ್ಕೋಸ್ಕರ ಇದನ್ನು ಹೇಳುತ್ತೇನೆ ಅಂತ ಹೇಳಿದರೆ, ಬ್ರಿಟಿಷರು, ಜರ್ಮನಿಯವರು ಆರ್ಯರು ಹೊರಗಿನಿಂದ ಬಂದವರು ಎಂದು ಹೇಳಿದರು. ವಾಸ್ತವಿಕವಾಗಿ ಆರ್ಯರು ಹೊರಗಿನಿಂದ ಬಂದವರಲ್ಲ. ಅರೀನ್ ಯಮಯತಿ ದಮಯತಿ ಇತಿ ಆರ್ಯ. ಅರಿ ಎಂದರೆ ಶತ್ರು. ಪ್ರತಿಯೊಬ್ಬ ಮಾನವನಲ್ಲಿ ಒಳಗಿನಿಂದಲೂ ಶತ್ರುಗಳು ಇದ್ದಾರೆ. ಸಮಾಜದಲ್ಲಿ, ದೇಶದಲ್ಲಿ ಹೊರಗಿನಿಂದಲೂ ಶತ್ರುಗಳಿದ್ದಾರೆ. ಬಂಧುಗಳೇ, ಮೊದಲು ಮಹರ್ಷಿ ದಯಾನಂದ ಸರಸ್ವತಿಯವರು ಮಾಡಿದ್ದು ಏನು ಅಂತ ಹೇಳಿದರೆ, ಪ್ರತಿಯೊಬ್ಬ ಮಾನವನಲ್ಲಿರುವ ಆಂತರಿಕವಾಗಿ ಹುದುಗಿದ್ದ ದುಷ್ಟ ಪ್ರವೃತ್ತಿಗಳನ್ನು ನಿಗ್ರಹಿಸುವಂಥದ್ದು ಮತ್ತು ಎಲ್ಲರನ್ನೂ ಕೂಡ ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯುವಂಥದ್ದು. ಬಂಧುಗಳೇ, ಒಬ್ಬ ಆಚಾರ್ಯ, ಗುರು, ಋಷಿ, ವಿದ್ವಾಂಸ, ಮನೀಷಿ ಎಲ್ಲರೂ ಕೂಡ ಆರ್ಯರು, ಅರಿಯರು. ನೋಡಿ, ನಮ್ಮ ಒಳಗಿನ ಶತ್ರುಗಳು ಕೆಲವರೆಲ್ಲ ಆಚಾರ್ಯರು, ಸಾಯಣ, ಊವಟ, ಮಹೀಧರ, ವೆಂಕಟಮಾಧವ, ಇನ್ನು ಹಲವಾರು ಆಚಾರ್ಯರು ಮಾಡಿದ ಕೆಲಸ ಏನು ಅಂತ ಹೇಳಿದರೆ, ಆವಾಗ ಯಾಜ್ಞಿಕ ಯುಗ ಅತ್ಯಂತ ಪ್ರಬಲವಾಗಿತ್ತು. ಒಂದು ಉದಾಹರಣೆಯನ್ನು ನಿಮಗೆ ಕೊಡುತ್ತೇನೆ. ಯಜ್ಞದಲ್ಲಿ ಪಶುಬಲಿಯನ್ನು ಮಾಡುವಂಥದ್ದು ಬಹಳ ವ್ಯಾಪಕವಾಗಿಯೇ ಇತ್ತು. ಯಜ್ಞವನ್ನು ಆರಂಭ ಮಾಡಿದಾಗ ಅಶ್ವವನ್ನಾಗಲಿ, ಆಮೇಲೆ ಮೇಷ ಎಂದರೆ ಆಡುಗಳನ್ನು, ಇತರ ಪ್ರಾಣಿಗಳನ್ನು ಬಲಿ ಕೊಡುವಂಥದ್ದು. ಅದರಲ್ಲಿ ಏನು ಮಾಡುತ್ತಿದ್ದರು ಅಂತ ಹೇಳಿದರೆ, ಚಕ್ಷುಂಸ್ತೆ ಕ್ಷುಂದಾಮಿ ಎಂದು ಹೇಳಿ ಕಣ್ಣುಗಳನ್ನು ತೆಗೆದು
ಯಜ್ಞದಲ್ಲಿ ಹಾಕ್ತಿದ್ದರು. ಶ್ರೋತ್ರಂತೆ ಶುಂಧಾಮಿ, ಕಿವಿಗಳನ್ನು ಕತ್ತರಿಸಿ ಯಜ್ಞದಲ್ಲಿ ಹಾಕುತ್ತಿದ್ದರು. ಘ್ರಾಣಂತೆ ಶುಂಧಾಮಿ, ಮೂಗನ್ನು ಕತ್ತರಿಸಿ ಯಜ್ಞದಲ್ಲಿ ಹಾಕುತ್ತಿದ್ದರು. ವಚನಂತೆ ಶುಂಧಾಮಿ, ನಾಲಗೆಯನ್ನು ಕತ್ತರಿಸಿ ಯಜ್ಞದಲ್ಲಿ ಹಾಕುತ್ತಿದ್ದರು. ಉದರಂತೆ ಶುಂಧಾಮಿ, ಇಂದ್ರಿಯಂತೆ ಶುಂಧಾಮಿ, ಈ ರೀತಿ ಒಂದೊಂದೇ ಅಂಗಗಳನ್ನು ಕತ್ತರಿಸಿಕೊಂಡು ಈ ಮಂತ್ರದ ಭಾಗಗಳನ್ನು ಹೇಳುತ್ತಾ ಯಜ್ಞದಲ್ಲಿ ಹಾಕುತ್ತಿದ್ದರು. ಮಹರ್ಷಿ ದಯಾನಂದ ಸರಸ್ವತಿಯವರು ಏನು ಹೇಳಿದರು ಅಂತ ಹೇಳಿದರೆ, ವೇದ ಭಾಷ್ಯವನ್ನು ಮಾಡುವಾಗ ಆಚಾರ್ಯ ಹೇಳುತ್ತಾನೆ ತನ್ನ ಶಿಷ್ಯನಿಗೆ, ಮಾಣವಕ ಚಕ್ಷುಂಸ್ತೆ ಶುಂಧಾಮಿ, ನಿನ್ನ ಚಕ್ಷುಗಳನ್ನು ನಾನು ಪವಿತ್ರವನ್ನಾಗಿ ಮಾಡುತ್ತೇನೆ. ನಿನ್ನ ನೋಡುವ ದೃಷ್ಟಿ ಅದು ಭದ್ರ ಮತ್ತು ಪವಿತ್ರವಾಗಿರಲಿ, ಯಾವಾಗಲೂ ಭದ್ರವಾದುದನ್ನೇ ನೋಡು. ಶ್ರೋತ್ರಂತೆ ಶುಂಧಾಮಿ, ನಿನ್ನ ಶ್ರೋತ್ರಗಳನ್ನು ಪರಿಶುದ್ಧವನ್ನಾಗಿ ಪವಿತ್ರವನ್ನಾಗಿ ಮಾಡುತ್ತೇನೆ, ಯಾವಾಗಲೂ ಭದ್ರವಾದುದನ್ನೇ ಕೇಳು. ಘ್ರಾಣಂತೆ ಶುಂಧಾಮಿ, ನಿನ್ನ ನಾಸಿಕವನ್ನು ಪರಿಶುದ್ಧವನ್ನಾಗಿ ಮಾಡುತ್ತೇನೆ, ಸದಾಕಾಲ ನಿನ್ನ ನಾಸಿಕದಲ್ಲಿ ಸುವಾಸನೆಯೇ ಇರಲಿ. ದುರ್ವಾಸನೆಯಿಂದ ಕೂಡಿದ ವಾತಾವರಣ ನಿನಗೆ ಪ್ರಾಪ್ತವಾಗದಿರಲಿ. ಅದರೊಂದಿಗೆ ಪ್ರಾಣಾಯಾಮವನ್ನು ಮಾಡುತ್ತಾ ನಿನ್ನ ದೇಹವನ್ನು ಸದೃಢವನ್ನಾಗಿ ಮಾಡು. ವಚನಂತೆ ಶೃಂಧಾಮಿ, ನಿನ್ನ ವಾಣಿಯನ್ನು ಪವಿತ್ರವನ್ನಾಗಿ ಮಾಡುತ್ತೇನೆ, ಯಾವಾಗಲೂ ಭದ್ರವಾದುದನ್ನೇ ನೀನು ಮಾತನಾಡಬೇಕು. ಭಗವಂತನ ಪ್ರಾರ್ಥನೆಯನ್ನು ಉಪಾಸನೆಯನ್ನು ಮಾಡುತ್ತಾ ನಿನ್ನ ಆತ್ಮವನ್ನು ಪರಿಶುದ್ಧವನ್ನಾಗಿ ಮಾಡಬೇಕು. ಅದೇ ರೀತಿ ನಿನ್ನ ಉದರಂತೆ ಶುಂಧಾಮಿ, ಸಾತ್ವಿಕವಾದ ಆಹಾರದಿಂದ ನಿನ್ನ ಉದರ ಯಾವಾಗಲೂ ಸಾತ್ವಿಕವಾಗಿರಲಿ. ಇಂದ್ರಿಯಂತೆ ಶುಂಧಾಮಿ, ನಿನ್ನ ಇಂದ್ರಿಯವನ್ನು ಪವಿತ್ರವನ್ನಾಗಿ ಮಾಡುತ್ತೇನೆ, ನಿನ್ನ ಇಂದ್ರಿಯಗಳಲ್ಲಿ ಯಾವಾಗಲೂ ಸಂಯಮವಿರಲಿ. ನಿನ್ನ ಮನಸ್ಸು ಪರಿಶುದ್ಧವಾಗಿರಲಿ, ಬುದ್ಧಿಯು ಪರಿಪಕ್ವವಾಗಿರಲಿ. ಸದಾಕಾಲ ನಿನ್ನ ಮನಸ್ಸು ಮತ್ತು ನಿನ್ನ ಬುದ್ಧಿ ನಿನ್ನನ್ನು ಯಾವಾಗಲೂ ಸನ್ಮಾರ್ಗದ ಕಡೆಗೆ, ಸತ್ಕರ್ಮದ ಕಡೆಗೆ ಪ್ರೇರೇಪಿಸುತ್ತಿರಲಿ. ಈ ರೀತಿ ಆಚಾರ್ಯನಾದವನು ತನ್ನ ಶಿಷ್ಯನಿಗೆ ಹೇಳುತ್ತಿದ್ದನು. ಆದರೆ ಈ ಧೂರ್ತ ಆಚಾರ್ಯರು ಹೆಸರಿಗೆ ಮಾತ್ರ ಆಚಾರ್ಯರಾಗಿದ್ದರು. ಇವರು ಜನರನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತಿದ್ದರು. ಯೋಗಿ ಅರವಿಂದರು ಹೇಳಿದ್ದಾರೆ, ಇವರಲ್ಲೂ ಏನು ಮಾಡಿದರೆಂದು ಹೇಳಿದರೆ, ಸತ್ಯ ಜ್ಞಾನವನ್ನು ಸಂದೂಕಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ಬೀಗ ಹಾಕಿ ಮಿಥ್ಯಾ ಜ್ಞಾನವನ್ನು, ಅಜ್ಞಾನವನ್ನು ಪ್ರಚಾರ ಮಾಡಿ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದರು. ಇದರಿಂದ ಮನುಷ್ಯನ ಮನಸ್ಸು, ವಾತಾವರಣ ಎಲ್ಲವೂ ಕಲ್ಮಶವಾಯಿತು. ಮಹರ್ಷಿ ದಯಾನಂದ ಸರಸ್ವತಿಯವರು ಮೊದಲು ಆ ಸಂದೂಕಿನ ಬೀಗವನ್ನು ತೆರೆದು ಸತ್ಯ ಜ್ಞಾನವನ್ನು ಇಡೀ ವಿಶ್ವಕ್ಕೆ ತಿಳಿಯುವಂತೆ, ಪ್ರಾಪ್ತವಾಗುವಂತೆ ಮಾಡಿದರು. ಬಂಧುಗಳೇ, ಕ್ಷತ್ರಿಯನು ಅರಿಯ ಆರ್ಯ, ಶತ್ರುಗಳನ್ನು ದಮನ ಮಾಡುತ್ತಾನೆ, ದೇಶವನ್ನು ರಕ್ಷಣೆಯನ್ನು ಮಾಡುತ್ತಾನೆ. ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ. ಈ ರೀತಿ ಕ್ಷತ್ರಿಯನು ಕೂಡ ಆರ್ಯನೇ ಆಗಿದ್ದಾನೆ. ವೈಶ್ಯ ವಿಶತಿ ದೇಶಾಂತರಂ ಇತಿ ವೈಶ್ಯ. ದೇಶಾಂತರಗಳಲ್ಲಿ ವಿಚರಣೆ ಮಾಡಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಿಕೊಂಡು ಸಮಾಜಕ್ಕೆ ವಿತರಿಸುತ್ತಾನೆ. ಶೂದ್ರನೂ ಕೂಡ ಆರ್ಯ. ಅವನು ತನ್ನ ಸೇವಾಭಾವದಿಂದ
ನಿರ್ಮಲವಾದ ಮನಸ್ಸಿನಿಂದ ಜನರ ಸೇವೆಯನ್ನು ಮಾಡುತ್ತಾ ತನ್ನ ಜೀವನ ಯಾಪನೆಯನ್ನು ಮಾಡುತ್ತಾನೆ. ಈ ರೀತಿ ಎಲ್ಲರೂ ಆರ್ಯರೇ. ಮತ್ತು ಇನ್ನೊಂದು ವಿಷಯ, ಇವರು ಹೇಳಿದರು ಏನಂತ ಹೇಳಿದರೆ, ದ್ರಾವಿಡರು, ಭಾರತದ ಮೂಲರು ದ್ರಾವಿಡರಾಗಿದ್ದರು. ಆರ್ಯರು ಮಧ್ಯ ಏಷ್ಯಾದಿಂದ, ಇರಾನಿನಿಂದ ಬಂದವರೆಂದು ಹೇಳಿದರು. ಬಂಧುಗಳೇ, ದ್ರಾವಿಡ ಶಬ್ದದ ಮೂಲ ದ್ರವಿಣ. ದ್ರವಿಣ ಎಂದರೆ ಸಂಪತ್ತು. ಈ ಸಂಪತ್ತಿನಿಂದ ವ್ಯಾಪಾರ, ಉದ್ಯೋಗ, ಕೃಷಿ, ವ್ಯವಸಾಯ ಎಲ್ಲವನ್ನೂ ಮಾಡುತ್ತಾ ಈ ರಾಷ್ಟ್ರದ ಪ್ರಗತಿಗೋಸ್ಕರ ತಮ್ಮ ಕರ್ತವ್ಯಗಳನ್ನು ಮಾಡುತ್ತಿದ್ದರು. ಅವರು ದ್ರಾವಿಡರು. ಅಂದರೆ ದ್ರವಿಣ ಶಬ್ದದಿಂದಲೇ ಈ ದ್ರಾವಿಡ ಶಬ್ದ ನಿಷ್ಪನ್ನವಾಗಿದೆ. ಹಾಗಾಗಿ ದ್ರಾವಿಡರು ಈ ದೇಶದ ಮೂಲರಲ್ಲ, ಆರ್ಯರು ಹೊರಗಿನ ಬಂದವರಲ್ಲ. ಎಲ್ಲರೂ ಕೂಡ ಅಜ್ಯೇಷ್ಠಾಸ ಅಕನಿಷ್ಠಾಸ ಏತೆ ಸಂಭ್ರಾತರ ಸರ್ವೇ. ಯಾರು ಜ್ಯೇಷ್ಠರಲ್ಲ, ಯಾರು ಕನಿಷ್ಠರಲ್ಲ, ಎಲ್ಲರೂ ಸಮಾನ ಭ್ರಾತೃ ಭಗಿನಿಯರು. ಬಂಧುಗಳೇ, ಈ ದೇಶದ ಇತಿಹಾಸ, ಸಂಸ್ಕೃತಿ, ಸಭ್ಯತೆ, ಭಾಷೆ ಎಲ್ಲವನ್ನೂ ಕೂಡ ನಾಶ ಮಾಡಿಕೊಂಡು ಈ ದೇಶವನ್ನು ಕ್ರಿಶ್ಚಿಯನ್ ದೇಶವನ್ನು ಮಾಡಲು ಮ್ಯಾಕ್ಸ್ ಮುಲ್ಲರ್ ಮತ್ತು ಮೆಕಾಲೆ ಬಹಳಷ್ಟು ನೀಚ ಕೃತ್ಯವನ್ನು ಮಾಡಿದರು. ಬಂಧುಗಳೇ, ಮ್ಯಾಕ್ಸ್ ಮುಲ್ಲರ್ ಜರ್ಮನಿಯವ. ನಿಜವಾಗಿ ಜರ್ಮನಿಗೆ ತನ್ನದೇ ಆದ ಒಂದು ಭಾಷೆ ಇರಲಿಲ್ಲ. ಆಸ್ಟ್ರಿಯಾಯಿ, ಸ್ಲಾವೆನಿಕ್ ಮತ್ತು ಇಂಗ್ಲಿಷ್ ಭಾಷೆಯ ಒಂದು ಕಿಚಡಿಯನ್ನೇ ಜರ್ಮನಿ ಭಾಷೆಯಾಗಿತ್ತು. ಆಮೇಲೆ ಅವರಿಗೆ ತಪ್ಪಿನ ಅರಿವಾಯಿತು. ಅವರ ಭಾಷೆ ಒಂದು ಕಾಡು ಭಾಷೆಯಂತಿತ್ತು. ಅದರ ನಂತರ ಅವರು ಸಂಸ್ಕೃತದಿಂದ ಲ್ಯಾಟಿನ್ನಿಂದ ಇಂಗ್ಲಿಷ್, ಈ ರೀತಿ ಸಂಸ್ಕೃತ, ಲ್ಯಾಟಿನ್ ಮತ್ತು ಇಂಗ್ಲಿಷ್ ಭಾಷೆಯ ಸಮ್ಮಿಶ್ರಣವನ್ನು ಮಾಡಿ ಅದಕ್ಕೆ ಒಂದು ಹೊಸ ರೂಪಾಂತರವನ್ನು ಕೊಟ್ಟು ಜರ್ಮನಿ ಭಾಷೆಯನ್ನು ಮಾಡಿದರು. ಆದರೆ ನಮಗೆ ಮಾತ್ರ ಹೇಳಿದು ಏನಂತ ಹೇಳಿದರೆ, ಸಂಸ್ಕೃತ್ ಲ್ಯಾಂಗ್ವೇಜ್ ಇಸ್ ಡೆಡ್ ಲ್ಯಾಂಗ್ವೇಜ್ ಅಂತ. ಮಹರ್ಷಿ ದಯಾನಂದ ಸರಸ್ವತಿಯವರು ಹೇಳಿದರು, ಎಲ್ಲ ಭಾಷೆಯ ಮೂಲ ಸಂಸ್ಕೃತ ಭಾಷೆ, ಎಲ್ಲ ಭಾಷೆಯ ಜನನಿ ಸಂಸ್ಕೃತ ಭಾಷೆ. ಡಾಕ್ಟರ್ ರಾಧಾಕೃಷ್ಣನ್ರು ಮಹರ್ಷಿ ದಯಾನಂದರ ವಿಚಾರವನ್ನೇ ಎತ್ತಿ ಹಿಡಿದುಕೊಂಡು ಬಹಳ ಖಾರವಾಗಿ ನುಡಿದರು. ಸಂಸ್ಕೃತ್ ಲ್ಯಾಂಗ್ವೇಜ್ ಇಸ್ ಡೆಡ್ ಲ್ಯಾಂಗ್ವೇಜ್ ಫಾರ್ ದೋಸ್ ಪೀಪಲ್ ಹೂ ಡೆಡ್ ಫಾರ್ ಸಂಸ್ಕೃತ್ ಅಂತ. ಬಂಧುಗಳೇ, ಮೊದಲು ಮ್ಯಾಕ್ಸ್ ಮುಲ್ಲರ್ ಬರೆದ ಗ್ರಂಥ ಹಿಸ್ಟ್ರಿ ಆಫ್ ಆನ್ಸಿಯಂಟ್ ಸಂಸ್ಕೃತ್ ಲಿಟ್ರೇಚರ್. ಅವನು ಈ ಭಾರತಕ್ಕೆ ಸಂಸ್ಕೃತಿ ಬಂದದ್ದು ಗ್ರೀಕ್ ದೇಶದಿಂದ ಎಂದು ಹೇಳಿದ. ಅದಕ್ಕೋಸ್ಕರ ಅವನು ಹೇಳಿದ ವಿಷಯ ಅತ್ಯಂತ ಹಾಸ್ಯಾಸ್ಪದವಾಗಿತ್ತು. ನೀವೆಲ್ಲರೂ ನಾಟಕವನ್ನು ನೋಡುತ್ತೀರಿ. ಆ ನಾಟಕದಲ್ಲಿ ಪರದೆಗಳನ್ನು ಹಾಕುತ್ತಾರೆ. ಆ ಪರದೆಗೆ ಸಂಸ್ಕೃತದಲ್ಲಿ ಜವನಿಕಾ ಅಂತ ಹೇಳುತ್ತಾರೆ. ಆ ಜವನಿಕಾ ಶಬ್ದದ ಮೂಲ ಯವನ. ಯವನ ಎಂದರೆ ಯೂನಾನ್, ಯೂನಾನ್ ಎಂದರೆ ಗ್ರೀಕ್. ಈ ರೀತಿ ಗ್ರೀಕ್ ದೇಶದಿಂದ ಭಾರತಕ್ಕೆ ಸಂಸ್ಕೃತಿ ಮತ್ತು ನಾಗರಿಕತೆ ಬಂತು ಅಂತ. ಬಂಧುಗಳೇ, ವಾಸ್ತವಿಕವಾಗಿ ಗ್ರೀಕ್ ದೇಶದಿಂದ ಬಂದದ್ದು ಭ್ರಷ್ಟಾಚಾರ, ವ್ಯಭಿಚಾರ. ನಮಗೆ ಸಂಸ್ಕೃತಿ ಅಲ್ಲಿಂದ ಬರಲಿಲ್ಲ. ಅದು ಬಹಳ
ಭ್ರಷ್ಟತೆಯಿಂದ ಕೂಡಿದ ದೇಶವಾಗಿತ್ತು ಗ್ರೀಕ್ ದೇಶ. ಸಾಕ್ರೆಟಿಸ್, ಪ್ಲಾಟೋ, ಅರಿಸ್ಟಾಟಲ್. ಸಾಕ್ರೆಟಿಸ್ನನ್ನು ವಿಷ ಹಾಕಿ ಕೊಂದರು. ಪ್ಲಾಟೋ ಫಿಲಿಪ್ಸ್ನ ಗುರುವಾಗಿದ್ದ. ಗ್ರೀಕ್ ದೇಶವನ್ನು ಹೇಗೆ ಸರಿ ಮಾಡುವುದು ಫಿಲಿಪ್ಸ್ನಿಗೆ ಗೊತ್ತಾಗಲಿಲ್ಲ. ಅಷ್ಟು ಭ್ರಷ್ಟಾಚಾರದಿಂದ ಕೂಡಿದ್ದಾಗಿತ್ತು. ಆವಾಗ ಪ್ಲಾಟೋ ಹೇಳಿದ್ದು ಏನಂತ ಹೇಳಿದರೆ, ಯಾವ ವ್ಯಕ್ತಿಯು ರಾಜನೀತಿಯಲ್ಲಿ ಬರುತ್ತಾನೋ ಅವನು ವಿವಾಹವನ್ನು ಮಾಡಿಕೊಳ್ಳಬಾರದು. ಅದರ ಬದಲು ಇಬ್ಬರು ಉಪಪತ್ನಿಯರನ್ನು ಇಟ್ಟುಕೊಂಡು ಎಷ್ಟು ಬೇಕಾದರೂ ಸಂತಾನವನ್ನು ಮಾಡಬಹುದು. ಇದರಿಂದಾಗಿ ದೇಶದ ಪರಿಸ್ಥಿತಿ ಭಯಾನಕವಾಯಿತು. ಸರಿಪಡಿಸಲು ಆಗಲಿಲ್ಲ. ಪ್ಲಾಟೋ ಸತ್ತ, ಫಿಲಿಪ್ಸು ಸತ್ತ. ಆಮೇಲೆ ಬಂದದ್ದು ಅಲೆಕ್ಸಾಂಡರ್ನ ಗುರುವಾದ ಅರಿಸ್ಟಾಟಲ್ನ ಸಿದ್ಧಾಂತ ಟ್ರಾಜಿಡಿ. ಇಡೀ ವಿಶ್ವದ ಸಂಸ್ಕೃತಿಯಕ್ಕೆ ಕುಟಾರಾಘಾತವನ್ನೇ ಮಾಡಿದವನು ಅರಿಸ್ಟಾಟಲ್ನ ಯಾವ ಟ್ರಾಜಿಡಿ ಸಿದ್ಧಾಂತವಿದೆ, ತ್ರಾಸದಿ ಇದೆ, ದುಃಖಾಂತ್ಯವಿದೆ, ಅದು ವಿನಾಶಕ್ಕೆ, ಮಹಾವಿನಾಶಕ್ಕೆ ಕಾರಣೀಭೂತವಾಯಿತು. ಭಾರತೀಯ ಸಂಸ್ಕೃತಿ ಇವತ್ತಿನ ದಿವಸ ಕಾಮಿಡಿ ಅಂದರೆ ಜೋಕ್ ಅಂತ ಹೇಳುತ್ತಾರೆ. ನಿಜವಾಗಿ ಕಮ್ ಇತಿ ಸುಖನಾಮ. ಭಾರತೀಯ ಸಂಸ್ಕೃತಿಯಲ್ಲಿ ಸುಖ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ. ಬಂಧುಗಳೇ, ದಾರಾ ಶಿಕೋನ ಹೆಸರನ್ನು ನೀವು ಕೇಳಿದ್ದೀರಿ. ಔರಂಗಜೇಬನ ತಮ್ಮನಾಗಿದ್ದ ದಾರಾ ಶಿಕೋಹ್ ಸಂಸ್ಕೃತದ ಅಧ್ಯಯನವನ್ನು ಅಧ್ಯಯನ ಮಾಡಿಕೊಂಡು ಆಮೇಲೆ ಹಲವರ ಸಹಾಯದಿಂದ ಉಪನಿಷತ್ತಿನ ಅನುವಾದವನ್ನು ಫಾರ್ಸಿಯಲ್ಲಿ ಮಾಡಿದ. ಈ ಫಾರ್ಸಿಯಿಂದ ಶಾಪೆನ್ಹೌವರ್ ಫ್ರಾನ್ಸಿನ ವಿದ್ವಾಂಸನಾಗಿದ್ದ. ಅವನು ಫಾರ್ಸಿಯಲ್ಲಿದ್ದ ಉಪನಿಷತ್ತನ್ನು ಫ್ರೆಂಚಿಗೆ ಅನುವಾದ ಮಾಡಿದ. ಶಾಪೆನ್ಹೌವರ್ ಬರೆದ, ನಾನು ಜೀವನ ಪರ್ಯಂತ ಸುಖ ಶಾಂತಿ ನೆಮ್ಮದಿಯಿಂದಿರಬೇಕಾದರೆ ಅದಕ್ಕೆ ಒಂದೇ ಕಾರಣ, ಈ ಉಪನಿಷತ್ತುಗಳು. ಇದು ನನಗೆ ಸಾಯುವ ಸಮಯದಲ್ಲಿಯೂ ಕೂಡ ಶಾಂತಿಯನ್ನೇ ಕೊಡುತ್ತದೆ. ಆದರೆ ಬಂಧುಗಳೇ, ದುರ್ಭಾಗ್ಯ ಮತ್ತು ದುರಂತ ಏನು ಅಂತ ಹೇಳಿದರೆ, ಈ ಮ್ಯಾಕ್ಸ್ ಮುಲ್ಲರ್ ಇದನ್ನು ನಾಶ ಮಾಡಲು ಬಹಳವಾಗಿ ಪ್ರಯತ್ನಪಡಿಸಿದ. ಅವನಲ್ಲಿ ಕೇವಲ ಒಂದೇ ಇತ್ತು, ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವನು ಹಿಸ್ಟ್ರಿ ಆಫ್ ಆನ್ಸಿಯಂಟ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಎಂದು ಬರೆದುಕೊಂಡು ಅತ್ಯಂತ ಹಾಸ್ಯಾಸ್ಪದವಾದ ರೀತಿಯಲ್ಲಿ ಈ ದೇಶದ ಭಾಷೆಯನ್ನು, ಸಂಸ್ಕೃತಿಯನ್ನು ನಾಶ ಮಾಡಲು ಬಹಳವಾಗಿ ಪ್ರಯತ್ನಿಸಿದ. ಆಮೇಲೆ ಅವನು ಬರೆದ ಗ್ರಂಥ ಫೈಲಾಲಜಿ. ಆ ಫೈಲಾಲಜಿಯಲ್ಲಿ ಡಿಂಗ್ ಡಾಂಗ್ ಥಿಯೋರಿ. ಇವತ್ತಿನ ದಿವಸ ನಮ್ಮ ಪಪ್ಪು ಖಾನ್, ನಿಮಗೆ ಗೊತ್ತು, ಎಂಥ ಮೂರ್ಖತನದ ಮಾತನ್ನು ಆಡುತ್ತಾನೆ ಅವನು. ಅದೇ ರೀತಿ ಫೈಲಾಲಜಿಯಲ್ಲಿ ಮ್ಯಾಕ್ಸ್ ಮುಲ್ಲರ್ನ ಡಿಂಗ್ ಡಾಂಗ್ ಥಿಯೋರಿ ಕೂಡ ಅತ್ಯಂತ ಹಾಸ್ಯಾಸ್ಪದವಾಗಿದೆ. ಅದನ್ನು ಓದಿದವರಿಗೆ ಎಂಥ ಮೂರ್ಖತನದ ಕೆಲಸವನ್ನು ಮ್ಯಾಕ್ಸ್ ಮುಲ್ಲರ್ ಮಾಡಿದಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಮಹರ್ಷಿ ದಯಾನಂದ ಸರಸ್ವತಿಯವರು ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಯಬೇಕು ಅಂತ ಹೇಳಿದುಕೊಂಡು ಮೊದಲು ಈ ಮುಟ್ಟಾಳ ಮ್ಯಾಕ್ಸ್ ಮುಲ್ಲರ್ನನ್ನೇ ಸರಿಪಡಿಸಬೇಕು ಎಂದು ಹೇಳಿಕೊಂಡು ಪ್ರಯತ್ನ ಮಾಡಿದರು. ಮ್ಯಾಕ್ಸ್ ಮುಲ್ಲರ್ ಸಂಸ್ಕೃತದ ಅಧ್ಯಯನವನ್ನು ಅಧ್ಯಯನ ಮಾಡಿಕೊಂಡು ವೇದಿಕ್ ರಿಲಿಜಿಯನ್, ಟ್ರಾನ್ಸ್ಲೇಟ್ ಆಫ್ ಋಗ್ವೇದದ ಅನುವಾದವನ್ನು ಮಾಡಿದ, ವೇದಿಕ್ ರಿಲಿಜಿಯನ್ ಎಂಬ ಪುಸ್ತಕವನ್ನು ಬರೆದ. ಮಹರ್ಷಿ ದಯಾನಂದ ಸರಸ್ವತಿಯವರು ಸಂಸ್ಕೃತ ಭಾಷೆಯಲ್ಲಿ ಮ್ಯಾಕ್ಸ್ ಮುಲ್ಲರ್ನಿಗೆ
ಪತ್ರವನ್ನು ಬರೆಯುತ್ತಿದ್ದರು. ಪತ್ರವನ್ನು ಬರೆದುಕೊಂಡು ಅವನು ಯಾವ ಯಾವ ತಪ್ಪುಗಳನ್ನು ಮಾಡಿದ್ದಾನೆ ಅದನ್ನು ಸರಿಪಡಿಸುತ್ತಿದ್ದರು. ಅವನಿಗೆ ಬಹಳ ಚೆನ್ನಾಗಿ ತಿಳಿಯಾಗುವಂತೆ ಬೋಧಿಸುತ್ತಿದ್ದರು. ಮ್ಯಾಕ್ಸ್ ಮುಲ್ಲರ್ ಎಷ್ಟು ದೊಡ್ಡ ಧೂರ್ತನಾಗಿದ್ದನೋ ಅವನಲ್ಲಿ ಅಷ್ಟೇ ಒಳ್ಳೆಯ ಗುಣಗಳು ಇತ್ತು. ಅವನು ತನ್ನ ತಪ್ಪನ್ನು ತಿದ್ದಿಕೊಂಡ. ಅವನು ಮಹರ್ಷಿ ದಯಾನಂದರಿಗೆ ಬರೆದಿದ್ದಾನೆ, ನಾನು ಸದಾಕಾಲ ನಿಮಗೆ ಚಿರಋಣಿಯಾಗಿದ್ದೇನೆ. ಮ್ಯಾಕ್ಸ್ ಮುಲ್ಲರ್ಸ್ ಲೆಟರ್ಸ್ ಟು ಹಿಸ್ ವೈಫ್ ಮತ್ತು ಮ್ಯಾಕ್ಸ್ ಮುಲ್ಲರ್ಸ್ ಲೆಟರ್ಸ್ ಟು ಕೇಶವ್ ಚಂದ್ರ ಸೇನ್, ಈ ಪತ್ರಗಳಲ್ಲಿ ಅವನು ಮೊದಲು ಬರೆದದ್ದು, ನಾನು ಈ ಭಾರತದ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಅಪ್ರೂಟ್ ಮಾಡಿ ಸಮಸ್ತ ಭಾರತೀಯರನ್ನು ಯೇಸು ಕ್ರಿಸ್ತನ ಪಾದತಳದಲ್ಲಿ ತರುತ್ತೇನೆ ಎಂದು ಹೇಳಿದ. ಆದರೆ ಕೊನೆಗೆ ಅವನು ಬರೆದ ಪುಸ್ತಕ ಇಂಡಿಯಾ ವಾಟ್ ಕ್ಯಾನ್ ಟೀಚ್ ಅಸ್. ನಾಸದೀಯ ಸೂಕ್ತದ ಕೊನೆಯ ಮಂತ್ರ, ಕೋ ಅದ್ಧವೇದ ಕಹಯ್ಯ ಪ್ರವಚತ್ ಕುತ ಆಯಾತ ಕುತಯಂ ವಿಸೃಷ್ಟಿ ಯೋಸ್ಯಧ್ಯಕ್ಷ ಪರಮೇ ವ್ಯೋಮನ್ ಸೋಂಗವೇದ ಯದಿವಾನುವೇದ. ಈ ಮಂತ್ರದ ಅರ್ಥವನ್ನು ಮಾಡುವಾಗ ಅವನಿಗೆ ಅರ್ಥವು ಸರಿಯಾಗಿ ಆಗಲಿಲ್ಲ. ಮಹರ್ಷಿ ದಯಾನಂದರಿಂದ ಅವನು ಪ್ರೇರಣೆಯನ್ನು ಪಡೆದ. ಆಮೇಲೆ ಪೂರ್ಣವಾಗಿ ಅಲ್ಲದಿದ್ದರೂ ಕೂಡ ಬಹಳಷ್ಟು ತಿಳಿದುಕೊಂಡ. ಇಂಡಿಯಾ ವಾಟ್ ಕ್ಯಾನ್ ಟೀಚರ್ಸ್ನಲ್ಲಿ ಅವನು ಬರೆಯುತ್ತಾನೆ, ನಾನು ನನ್ನ ಜೀವನದಲ್ಲಿ ಬರೆದ ಎಲ್ಲ ಗ್ರಂಥಗಳು ಸ್ವಾರ್ಥದಿಂದ ಪ್ರೇರಿತವಾದವು. ದಯಮಾಡಿ ನಾನು ಹೇಳಿದ ಮಾತನ್ನು ಯಾರೂ ಕೂಡ ಅದನ್ನು ಅನುಸರಿಸಬೇಡಿ. ನನ್ನ ಉದ್ದೇಶ ಒಂದೇ, ಈ ಮಹಾನ್ ಸಂಸ್ಕೃತಿಯನ್ನು, ಮಹಾನ್ ಸಭ್ಯತೆಯನ್ನು ನಾಶ ಮಾಡಬೇಕು. ಇದು ಒಂದೇ ಒಂದು ನನ್ನ ಉದ್ದೇಶವಾಗಿತ್ತು. ನಾನು ಕೇವಲ 2-3 ಸಾವಿರ ವರ್ಷಗಳ ಇತ್ತೀಚಿನ ಗ್ರಂಥಗಳು ವೇದ ಗ್ರಂಥಗಳು ರಚಿತವಾದವು ಎಂದು ಬರೆದಿದ್ದೆ. ಆದರೆ ವಾಸ್ತವಿಕ ಹಾಗೆಲ್ಲ. ಯಾವುದೇ ಒಂದು ಅದ್ಭುತವಾದ ಶಕ್ತಿಯ ಪ್ರೇರಣೆಯಿಂದ ವೇದಗಳು ರಚಿತವಾಗಿವೆ. ಬಂಧುಗಳೇ, we could not able to be laid down an eternus aqua with the Vedic hymns 1000 year, 1500, 2000 or 3000 BC. No power on earth could ever fix. ಬಂಧುಗಳೇ, ಈ ರೀತಿ ಮಹರ್ಷಿ ದಯಾನಂದ ಸರಸ್ವತಿಯವರು ಹಲವಾರು ಪತ್ರಗಳನ್ನು ಬರೆದು ಅವನನ್ನು ಸರಿಪಡಿಸಿದರು. ಆಮೇಲೆ ಗ್ರಿಫಿತ್ ವೇದವನ್ನು ಇಟ್ ಲುಕ್ಸ್ ಲೈಕ್ ಎ ಶಾಫರ್ಡ್ಸ್ ಲವ್ ಸಾಂಗ್ ಅಂತ ಕುರುಬರ ಪ್ರೇಮ ಸಂಗೀತ ಎಂದು ಬರೆದ. ಮಹರ್ಷಿ ದಯಾನಂದರ ಪ್ರೇರಣೆಯಿಂದ ಅವರು ಸರಿಯಾದರು. ಸಾಮವೇದದ ಬಗ್ಗೆ ಯಾರು ಬ್ರಿಟಿಷರು ಅಥವಾ ಜರ್ಮನಿಯರು ಬರೆಯಲು ಹೋಗಲಿಲ್ಲ. ಯಾಕಂತೇಳಿದರೆ ಅದು ಆಧ್ಯಾತ್ಮಿಕವಾಗಿತ್ತು. ಆಮೇಲೆ ಅಥರ್ವವೇದ, ಬ್ಲೂಮ್ಫೀಲ್ಡ್, ನಥಿಂಗ್ ಇನ್ ಅಥರ್ವವೇದ, ಇಟ್ ಸಿಂಪ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ವೈಟ್ ಮ್ಯಾಜಿಕ್ ಅಂತ ಹೇಳಿದ. ಬಂಧುಗಳೇ, ಮಹರ್ಷಿ ದಯಾನಂದರು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಹೇಳಿ ಇದನ್ನೆಲ್ಲವನ್ನು ಸರಿಪಡಿಸಿದರು. ಆದರೆ ಜರ್ಮನಿಯವರಲ್ಲಿ ಒಂದು ಬಹಳ ದೊಡ್ಡ ಗುಣವಿತ್ತು. ಅವರು ನಮ್ಮ ಎಲ್ಲ ವೈದಿಕ ಸಾಹಿತ್ಯವನ್ನು ಜರ್ಮನಿಗೆ ಕೊಂಡೊಯ್ದರು. ಅದನ್ನು ಸರಿಯಾದ ರೀತಿಯಲ್ಲಿ ಜಾಗ್ರತೆಯಿಂದ ಇಟ್ಟರು. ಮಹರ್ಷಿ ದಯಾನಂದ ಸರಸ್ವತಿಯವರು ವೇದ ಭಾಷ್ಯವನ್ನು ಮಾಡುವಾಗ ಜರ್ಮನಿಯಿಂದಲೇ 4 ವೇದಗಳನ್ನು ತರಿಸಿಕೊಂಡು ವೇದ ಭಾಷ್ಯವನ್ನು ಮಾಡಿದರು. ಬಂಧುಗಳೇ, ಈ ದೇಶದ ಸಂಸ್ಕೃತಿ, ಸಭ್ಯತೆ, ಇತಿಹಾಸ
ಜ್ಞಾನ ವಿಜ್ಞಾನ ಎಲ್ಲವನ್ನೂ ರಕ್ಷಿಸಿದವರು ಮಹರ್ಷಿ ದಯಾನಂದ ಸರಸ್ವತಿಯವರು. ನಾನು ಆರ್ಯ ಸಮಾಜದ ಎಲ್ಲ ವಿದ್ವಾಂಸರ ಗ್ರಂಥಗಳನ್ನು ವೇದಭಾಷ್ಯವನ್ನು ಓದಿದ್ದೇನೆ. ದುರ್ಭಾಗ್ಯವಶಾತ್ ಮಹರ್ಷಿ ದಯಾನಂದರು ಬರೆದ ಚತುರ್ವೇದ ವಿಷಯ ಸೂಚಿ ಅವರಿಗೆ ಸಿಗಲಿಲ್ಲ. ಮಹರ್ಷಿ ದಯಾನಂದರ ನಿಧನದ ನಂತರ 100 ವರ್ಷಗಳ ನಂತರ ಪಂಡಿತ್ ಯುಧಿಷ್ಠಿರ ಮೀಮಾಂಸಕರು ಆ ಪುಸ್ತಕವನ್ನು ಹುಡುಕಿ ತೆಗೆದುಕೊಂಡು ಅವರು ಅದನ್ನು ಪಬ್ಲಿಷ್ ಮಾಡಿದರು. ನನಗೆ ಅವರು ಕೊಟ್ಟದ್ದು ಅದೇ ಗ್ರಂಥವನ್ನು. ಸುಕುಮಾರ PhD ಮಾಡುವಾಗ ಇದರಿಂದ ಮಾರ್ಗದರ್ಶನವನ್ನು ಮಾಡಿ ಇದನ್ನು ನೋಡಿಕೊಂಡು ಎಲ್ಲೆಲ್ಲಿ ವೇದ ಭಾಷ್ಯಕಾರರು ತಪ್ಪನ್ನು ಮಾಡಿದ್ದಾರೋ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಸರಿಪಡಿಸು. ಬಂಧುಗಳೇ, ಶ್ರೀಕೃಷ್ಣ ಹೇಳಿದ್ದಾನೆ, ವೇದಾನಾಂ ಸಾಮವೇದೋಸ್ಮಿ ಅಂತ. ಮಹರ್ಷಿ ದಯಾನಂದ ಸರಸ್ವತಿಯವರು ಸಾಮವೇದವನ್ನು ಸರಿಯಾಗಿ ಅರ್ಥ ಮಾಡಿದ್ದಾರೆ. ಆದರೆ ಅವರು ಸಾಮವೇದದ ಭಾಷ್ಯ ಮಾಡಲಿಲ್ಲ. ಅವರು ಚತುರ್ವೇದ ವಿಷಯ ಸೂಚಿಯಲ್ಲಿ ಬರೆದಿದ್ದಾರೆ. ಸಂಪೂರ್ಣ ಸಾಮವೇದ ಭಾಷ್ಯ ಆಧ್ಯಾತ್ಮ ಪ್ರಧಾನವಾಗಿದ್ದರೂ ಕೂಡ ಕೊನೆಯ ಭಾಗದಲ್ಲಿ ಅದರಲ್ಲಿ ಸಂರಕ್ಷಣೆ, ದೇಶದ ರಕ್ಷಣೆ ಹೇಗೆ ಆಗಬೇಕು, ಸೈನ್ಯವನ್ನು ಹೇಗೆ ಸಿದ್ಧಪಡಿಸಬೇಕು, ಶಸ್ತ್ರಾಸ್ತ್ರಗಳನ್ನು ಹೇಗೆ ತಯಾರು ಮಾಡಬೇಕು, ಇದನ್ನು ಆ ವೇದ ಮಂತ್ರಗಳೇ ಹೇಳಿದ ವಿನಃ ಆಧ್ಯಾತ್ಮದ ವಿಷಯವನ್ನು ಹೇಳಿಲ್ಲ. ಪ್ರತಿಯೊಬ್ಬ ಮಾನವ ಪರಮಾತ್ಮನ ಉಪಾಸನೆಯನ್ನು ಮಾಡುವುದರ ಒಟ್ಟಿಗೆ ದೇಶದ ಮತ್ತು ವಿಶ್ವದ ರಕ್ಷಣೆಯನ್ನು ಮಾಡಬೇಕು. ದೇಶ ಉಳಿದರೆ, ವಿಶ್ವ ಉಳಿದರೆ, ಆವಾಗ ಸತ್ಯ ಸನಾತನ ವೈದಿಕ ಧರ್ಮ ಉಳಿದರೆ ಮಾತ್ರ ವಿಶ್ವ ಉಳಿದೀತು. ಅನ್ಯಥಾ ವಿಶ್ವವನ್ನು ರಕ್ಷಣೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಬಂಧುಗಳೇ, ಮಹರ್ಷಿ ದಯಾನಂದರು ಸ್ಥಾಪನೆ ಮಾಡಿದ ಈ ಆರ್ಯ ಸಮಾಜಕ್ಕೆ 150 ವರ್ಷಗಳಾಗಿವೆ. ಈ 150 ವರ್ಷಗಳಲ್ಲಿ ಹಲವಾರು ಕೆಲಸಗಳಾಗಿವೆ. ಮಹರ್ಷಿ ದಯಾನಂದರು ತಮ್ಮ ಜೀವಿತ ಕಾಲದಲ್ಲಿ ಹಲವಾರು ಗುರುಕುಲದ ಸ್ಥಾಪನೆಯನ್ನು ಮಾಡಿದರು. ಹಲವಾರು ಆರ್ಯ ಸಮಾಜದ ಸ್ಥಾಪನೆಯನ್ನು ಮಾಡಿದರು. ಪರೋಪಕಾರಣಿ ಸಭಾ ಅಂತ ಮಾಡಿದರು. ಸ್ವತಃ ಅಜ್ಮೇರ್ದಲ್ಲಿ ವೈದಿಕ ಯಂತ್ರಾಲಯದ ಸ್ಥಾಪನೆಯನ್ನು ಮಾಡಿ ಎಲ್ಲ ವೇದ ಭಾಷ್ಯಗಳ ಅಲ್ಲಿ ರಚನೆಯಾಗುವಂತೆ ಪ್ರಯತ್ನ ಮಾಡಿದರು. ದುರ್ಭಾಗ್ಯವಶಾತ್ ಮಹರ್ಷಿ ದಯಾನಂದ ಸರಸ್ವತಿಯವರು ಹೆಚ್ಚು ಸಮಯ ನಮ್ಮ ಮಧ್ಯದಲ್ಲಿ ಇರಲು ಸಾಧ್ಯವಾಗಲಿಲ್ಲ. 17 ಬಾರಿ ವಿಷಪ್ರಾಶನವನ್ನು ಅವರು ಮಾಡಿದರು. ಇಲ್ಲದಿದ್ದರೆ ಮಹರ್ಷಿ ದಯಾನಂದರು ಒಂದು ಕಡೆಯಲ್ಲಿ ಬರೆದಿದ್ದಾರೆ, ನಾನು 400 ವರ್ಷಗಳಷ್ಟು ಕಾಲ ಬದುಕುವಷ್ಟು ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಿದ್ದೇನೆ. ಆದರೆ ಅವರು 400 ಬಿಟ್ಟು ಕೇವಲ 63 ವರ್ಷದೊಳಗೆ ತೀರಿ ಹೋದರು. ಬಂಧುಗಳೇ, ಇದು ಆರ್ಯ ಸಮಾಜಕ್ಕೆ ಆದ, ಕೇವಲ ಆರ್ಯ ಸಮಾಜಕ್ಕೆ ಮಾತ್ರವಲ್ಲ, ವಿಶ್ವಕ್ಕೆ ಆದ ಬಹಳ ದೊಡ್ಡ ಆಘಾತ. ಬಂಧುಗಳೇ, ಇವತ್ತು ರಾಮನವಮಿ. ಶ್ರೀರಾಮಚಂದ್ರ 9 ಲಕ್ಷ ವರ್ಷದ ಮೊದಲೇ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿದ್ದಾರೆ. ರಾಮ ಮರ್ಯಾದಾ ಪುರುಷೋತ್ತಮ ನಮಗೆ 9 ಲಕ್ಷ ವರ್ಷದ ಮೊದಲೇ ಹೇಳಿದ್ದಾನೆ, ಜನ್ಮಭೂಮಿ ಸ್ವರ್ಗಕ್ಕಿಂತಲೇ ಶ್ರೇಷ್ಠವಾದದ್ದು. ರಾಷ್ಟ್ರಕ್ಕಿಂತ ಶ್ರೇಷ್ಠವಾದವನು, ದೊಡ್ಡದಾದವನು ರಾಷ್ಟ್ರಪತಿಯೂ ಇಲ್ಲ, ಪ್ರಧಾನಮಂತ್ರಿಯೂ ಇಲ್ಲ, ರಕ್ಷಣಾ ಮಂತ್ರಿಯೂ ಇಲ್ಲ, ಅಥವಾ ಸರ್ವಶ್ರೇಷ್ಠ ನ್ಯಾಯಾಲಯದ
ನ್ಯಾಯಾಧೀಶನೂ ಇಲ್ಲ. ಎಲ್ಲರಿಗಿಂತ ಮೊದಲು ಶ್ರೇಷ್ಠವಾದದ್ದು ರಾಷ್ಟ್ರ ಮಾತ್ರ. ರಾಷ್ಟ್ರವನ್ನು ಸಂರಕ್ಷಿಸುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಂವಿಧಾನದ ಮುಖಪೃಷ್ಠದಲ್ಲಿ ಶ್ರೀರಾಮಚಂದ್ರನ ಚಿತ್ರವಿದೆ. ಆದರೆ ದುರ್ಭಾಗ್ಯವಶಾತ್ ನಮ್ಮ ಪಾರ್ಲಿಮೆಂಟಿನಲ್ಲಿ ಇರುವ ಯಾವ ಸಂವಿಧಾನವಿದೆ, ಸಂಭವತಃ ಅದರ ಮುಖಪೃಷ್ಠದಲ್ಲಿ ಶ್ರೀರಾಮಚಂದ್ರನ ಚಿತ್ರವಿಲ್ಲ. ಆದ ಕಾರಣ ಈ ಮೂರ್ಖರು ಎಲ್ಲಕ್ಕಿಂತ ಹೆಚ್ಚು ಜಾಸ್ತಿ ಪ್ರಾಶಸ್ತ್ಯ ಆ ಶ್ರೇಷ್ಠ ನ್ಯಾಯಾಲಯಕ್ಕೆ ಕೊಡುತ್ತಾರೆ. ಶ್ರೇಷ್ಠ ನ್ಯಾಯಾಲಯದ ಅದು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಅಧಿಕಾಂಶ ಜನರು ದೇಶದ್ರೋಹಿಗಳೇ ಆಗಿದ್ದಾರೆ. ದೇಶಕ್ಕೆ ಸದಾಕಾಲ ಅವರು ಹಲವಾರು ರೀತಿಯ ಹಾನಿಯನ್ನೇ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹಿಂದೂಗಳ ಮತ್ತು ಹಿಂದುತ್ವದ ನಾಶವನ್ನು ಮಾಡುವುದಕ್ಕೋಸ್ಕರ ಹಲವು ವಿಧದಲ್ಲಿ ಪ್ರಯತ್ನಿಸುತ್ತಾರೆ. ಬಂಧುಗಳೇ, ತಾರಿಕ್ ಫತೇ ಬಹಳ ದೊಡ್ಡ ಮುಸ್ಲಿಂ ವಿದ್ವಾಂಸರಾಗಿದ್ದರು. ಸಾಯುವ ಮೊದಲು ಅವರು ಒಂದು ಮಾತನ್ನು ಹೇಳಿದರು, अगर दुनिया की सुरक्षा हो सकती है तो वो केवल हिंदुओं से और हिंदुत्व से, और दुनिया की तबाही अगर होती है वो केवल इस्लाम से और मुसलमानों से. ಇಲಾ ಇಲಾಹ ಇಲ್ಲಾ ಮುಹಮ್ಮದು ರಸೂಲಿಲ್ಲ ಅಂತ ಹೇಳ್ಕೊಂಡು ISIಯ ಧ್ವಜದಲ್ಲಿ ಹಾಕಿದ್ದಾರೆ. तारिक फते ಹೇಳಿದರು, कुरान और तलवार लेकर के आए हैं. 1 करोड़ बार इला इला इल्लल्लाह मोहम्मद रसूलुल्लाह करके बोलते हैं, लेकिन कभी भी उनके जुबान से बिस्मिल्लाहिर्रहमानिर्रहीम करके नहीं आते, क्योंकि इस्लाम का स्थापना विनाश के लिए ही हुआ है. और अच्छी तरह से समझें, अच्छी तरह से सुन लें, दुनिया में तबाही अगर होगी तो इस्लाम से ही होगी, मुसलमानों से ही होगी. ನಾವು ರಾಮನ ಸಂದೇಶವನ್ನು ಸದಾಕಾಲ ನೆನಪಿನಲ್ಲಿಡಬೇಕು. ತಜ್ಜಪಸ್ತದರ್ಥ ಭಾವನಂ 550 ಕೋಟಿ ಬಾರಿ ಶ್ರೀರಾಮ ಜಯ ಜಯ ರಾಮ ಅಂತ ಹೇಳಿದರೆ ಅದಕ್ಕೆ ಯಾವ ಮೂಲ್ಯವೂ ಇಲ್ಲ. ಎಷ್ಟರ ತನಕ ಶ್ರೀರಾಮಚಂದ್ರ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು ಹೇಳಿಕೊಂಡು ರಾಷ್ಟ್ರದ ಸಂರಕ್ಷಣೆಯನ್ನು ಮಾಡಬೇಕು. ರಾಷ್ಟ್ರದ ಇತಿಹಾಸ, ಸಂಸ್ಕೃತಿ, ಸಭ್ಯತೆ, ಜ್ಞಾನ, ವಿಜ್ಞಾನ ಎಲ್ಲ ರಕ್ಷಣೆಯನ್ನು ಮಾಡುವಂಥದ್ದು, ಸತ್ಯ ಸನಾತನ ವೈದಿಕ ಧರ್ಮದ ರಕ್ಷಣೆಯನ್ನು ಮಾಡುವಂಥದ್ದು ಪ್ರತಿಯೊಬ್ಬ ಭಾರತೀಯನ, ವಿಶೇಷವಾಗಿ ಹಿಂದೂಗಳ ದಾಯಿತ್ವವಾಗಿದೆ. ಹಿಂದೂಗಳೇ, ಈ ರಾಮನವಮಿಯಂದು ನಾವು ಈ ಸಂಕಲ್ಪವನ್ನು ಮಾಡೋಣ. ಶ್ರೀರಾಮಚಂದ್ರ ಎಂದಿಗೂ ಸೀತಾ ಪರಿತ್ಯಾಗ ಮಾಡಲಿಲ್ಲ. ಅವನ ಮೇಲೆ ಈ ಲಾಂಛನವನ್ನು ಹಾಕಿದೆ. ಸೀತೆಯು ಗರ್ಭವತಿಯಾಗಿದ್ದಾಗ ಅವಳಿಗೆ ಋಷಿಯ ಆಶ್ರಮಕ್ಕೆ ಹೋಗಬೇಕೆಂದು ವಿಶೇಷವಾದ ಇಚ್ಛೆಯಾಯಿತು. ಶ್ರೀರಾಮ ಹೇಳಿದ, ಸೀತೆ, ನೀನು ಗರ್ಭವತಿಯಾಗಿದ್ದೀಯೆ, ಈ ಸಮಯದಲ್ಲಿ ಹೋಗುವುದು ಉಚಿತವಲ್ಲ ಅಂತ. ಆದರೆ ಸ್ತ್ರೀ ಹಠ ಎಲ್ಲರಿಗೂ ಗೊತ್ತಿದೆ. ನಾರಿ ಹಠ ಹಿಡಿದರೆ ಅವಳನ್ನು ಸಮಾಧಾನ ಮಾಡುವುದು ಬಹಳ ಕಷ್ಟ. ಅದಕ್ಕೋಸ್ಕರ ಲಕ್ಷ್ಮಣನೊಂದಿಗೆ ಸೀತೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ಕಳುಹಿಸಿದರು. ಆದರೆ ಆವಾಗಲೇ ಸೀತೆಗೆ
8 ತಿಂಗಳಾಗಿತ್ತು. ಅಲ್ಲಿ ಗರ್ಭಭ್ರಂಶವಾಯಿತು. ಆ ಗರ್ಭಭ್ರಂಶದಲ್ಲಿ ಲವನು ಸಕುಶಲನಾಗಿ ಜನ್ಮ ತಾಳಿದ. ಆದರೆ ಕುಶನು ಅವನು ಮೂರ್ಛಾವಸ್ಥೆಯಲ್ಲಿದ್ದ. ಮಹರ್ಷಿ ವಾಲ್ಮೀಕಿಯವರು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡಿ ಕುಶನನ್ನು ಸಂರಕ್ಷಿಸಿದರು. ಮಾತ್ರವಲ್ಲ, ಅವನಿಗೆ ಲವಕುಶ ಇಬ್ಬರಿಗೂ ಸರಿಯಾದ ಜ್ಞಾನವನ್ನು ಕೊಟ್ಟು ಯೋಗ್ಯವಾದ ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನು ಮಾಡಿಸಿಕೊಂಡು ಈ ವಿಶ್ವದ ಸಂರಕ್ಷಣೆಗೋಸ್ಕರ ವಿಶ್ವಕ್ಕೆ ಅರ್ಪಿಸಿದ್ದರು. ಕುಶ ಅಯೋಧ್ಯೆಯಲ್ಲಿದ್ದ. ಲವ ಹೊರಗಿನಿಂದ ರಕ್ಷಣೆ ಮಾಡುವುದಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಇವತ್ತು ಇರುವ ಲಾಹೋರ್ ಅದು ನಿಜವಾಗಿ ಲವಪುರಿಯಾಗಿದೆ. ಬಂಧುಗಳೇ, ನಮ್ಮ ಭವ್ಯವಾದ ಇತಿಹಾಸ, ಚರಿತ್ರೆ, ಸಂಸ್ಕೃತಿ, ಜ್ಞಾನ, ವಿಜ್ಞಾನ ಎಲ್ಲವನ್ನ ಕೂಡ ನಾವು ಸಂರಕ್ಷಿಸಬೇಕು. ಯಾವ ರೀತಿ ಮಹರ್ಷಿ ದಯಾನಂದ ಸರಸ್ವತಿಯರು 17 ಬಾರಿ ವಿಷಪ್ರಾಶನವನ್ನು ಮಾಡಿದರೂ ಕೂಡ ಎಂದಿಗೂ ಕುಗ್ಗದೆ ಜಗ್ಗದೆ ಈ ದೇಶದ ರಕ್ಷಣೆಯನ್ನು ಮಾಡುತ್ತಾ ಬಂದೆ. ಆರ್ಯ ಸಮಾಜ ಈ ದೇಶಕ್ಕೆ ಬಹಳಷ್ಟು ಬಲಿದಾನವನ್ನು ಮಾಡಿದೆ. ಅವರ ಶಿಷ್ಯ ಸ್ವಾಮಿ ಶ್ರದ್ಧಾನಂದರು ಕೂಡ ಈ ದೇಶಕ್ಕೆ ತಮ್ಮ ಆತ್ಮಾಹುತಿಯನ್ನು ಮಾಡಿದ್ದಾರೆ. ಅವರು ಮಾತ್ರವಲ್ಲ, ಸ್ವತಂತ್ರತಾ ಸೇನಾನಿಗಳಲ್ಲಿ ಅಧಿಕಾಂಶ ಜನರು ಆರ್ಯ ಸಮಾಜಿಗಳೇ ಆಗಿದ್ದರು. 5,000 ಶಾಖೆಗಳು ವಿಶ್ವದಾದ್ಯಂತ ಆರ್ಯ ಸಮಾಜದ ಶಾಖೆಗಳಿವೆ. ಎಲ್ಲರೂ ಕೂಡ ಒಂದಾಗಬೇಕು. ಆರ್ಯ ಜ್ಯೋತಿರ್ಗ್ರಾಹ ಇಡೀ ವಿಶ್ವಕ್ಕೆ ಈ ವೇದ ಇದರ ಜ್ಞಾನವನ್ನು ಮಹರ್ಷಿ ದಯಾನಂದರು ತಿಳಿಯಪಡಿಸಿದಂತೆ ಅದೇ ರೀತಿ ಆ ಜ್ಞಾನವನ್ನು ಅತ್ಯಂತ ವಿಸ್ತಾರಪಡಿಸಬೇಕು, ಪ್ರತಿಯೊಬ್ಬನಿಗೆ ತಿಳಿಯುವಂತೆ ಮಾಡಬೇಕು. ಶ್ರೀರಾಮಚಂದ್ರನು ರಾಷ್ಟ್ರದ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ 9 ಲಕ್ಷ ವರ್ಷದ ಹಿಂದೆ ನಮಗೆ ಯಾವ ಪ್ರೇರಣೆಯನ್ನು ಕೊಟ್ಟಿದ್ದಾನೆ, ಆ ಪ್ರೇರಣೆಯನ್ನು ನಮ್ಮ ಅಂತಃಕರಣದಲ್ಲಿ ಪ್ರತಿಷ್ಠಾಪಿಸಬೇಕು. ಆಗ ಮಾತ್ರ ಯಥಾರ್ಥ ರೂಪದಲ್ಲಿ ಶ್ರೀರಾಮನ ಪೂಜೆಯಾಗುತ್ತದೆ. ಓಂ ಶಾಂತಿ.